ಒಂದು ದಿನ ಅತ್ತೆ ಶಾರದಾ ಸೊಸೆ ಅನಾಮಿಕಾ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅತ್ತೆ, ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರೆ? ಯಾಕೆ ಹಾಗೆ ಕೇಳ್ತಿದ್ಯೆ? ಹೇಳಿ ಅತ್ತೆ, ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರೆ? ಅವ್ರನ್ನ ಕರೆದು ಊಟ ಹಾಕ್ತೀಯಾ ಏನೋ? ಊಟ ಹಾಕ್ತೀನೋ ಕಾಣಿಕೆ ಕೊಡ್ತೀನೋ ಆಮೇಲೆ ಗೊತ್ತಾಗುತ್ತಲ್ವಾ. ಮೊದ್ಲು ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರೋ ಹೇಳಿ. ಅವರ ಸಂಖ್ಯೆನ ಹಿಡಿದು ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ನಾನೊಂದು ಪ್ಲಾನ್ ಹಾಕಿದೀನಿ. ನೆಂಟ್ರು ಎಲ್ರನ್ನು ಸೇರಿದ್ರೆ ಒಂದು 10 ಜನದವರೆಗೂ ಇರ್ತಾರೆ ಸೊಸೆ. ಅವರೆಲ್ಲರೂ ಏನೋ ಒಂದು ವಿಧದಿಂದ ನಮ್ಮ ಸಹಾಯ ಹೊಂದಿದವ್ರೆ ಅಲ್ವತ್ತೆ. ಅಂದ್ರೆ ನಿನ್ನ ಉದ್ದೇಶವೇನೋ ನನಗೆ ಅರ್ಥವಾಗ್ತಾ ಇಲ್ವೇ? ಹೇಳಿ ಅತ್ತೆ, ನಮಗಿರುವ ನೆಂಟ್ರಲ್ಲಿ ಏನೋ ಒಂದು ವಿಧದಿಂದ ನಮ್ಮ ಸಹಾಯವನ್ನ ಪಡೆದವ್ರೆ ಅಲ್ವಾ? ಶಾರದಂಗೆ ಕೋಪ ಬರುತ್ತೆ. ಹೌದು ಸೊಸೆ, ಆದ್ರೆ ಈಗ ಏನ್ ಮಾಡೋಣ ಅಂತ್ಯಾ? ಅತ್ತೆ, ಕೋಪ ಮಾಡ್ಕೋಬಿಡಿ. ಇದಕ್ಕೂ ಮೊದ್ಲು ನನಗೆ ಒಂದು ಬ್ರಹ್ಮಾಂಡವಾದ ಐಡಿಯಾ ಬಂದಿದೆ. ಆ ಐಡಿಯಾದ ಪ್ರಕಾರ ನಾವು ಮಾಡ್ಕೊಂಡು ಹೋದ್ರೆ ಬೇಗದಲ್ಲೇ ಮೇಲ್ ಹೋಗ್ಬೇಕು ಅಂತೀಯ ಸೊಸೆ. ಯಾಕತ್ತೆ, ಏನ್ ಹೇಳಿದ್ರು ಅಪಶಕುನದ ಮಾತಾಡ್ತೀರಾ? ನಿನ್ನ ಜಿಪುಣ ವೃತ್ತಿಗೆ ಬರುವ ಐಡಿಯಾಗಳು ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ವಾ? ಮನೆ ಹತ್ರ ಸ್ನಾನ ಮಾಡಿದ್ರೆ ನೀರು ಖರ್ಚಾಗುತ್ತೆ ಅಂತ ನದಿ ಹತ್ರ ಕರ್ಕೊಂಡು ಹೋಗ್ತೀಯಾ. ಕ್ಷಣದಲ್ಲೇ ಮೊಸಳೆಗೆ ಆಹಾರವಾಗ್ತಾ ಇದ್ದೆ. ಆದ್ರೆ ಬುದ್ಧಿವಂತಿಗೆ ತಪ್ಪಿಸ್ಕೊಂಡ್ರಿ ಅಲ್ವತ್ತೆ? ಅಂದ್ರೆ ಏನೇ, ನನ್ನನ್ನು ಸಾಯಿಸೋದಕ್ಕೆ ನದಿ ಹತ್ರ ಕರ್ಕೊಂಡು ಹೋದ್ಯಾ ಏನು? ಅಯ್ಯೋ ಅತ್ತೆ, ನಿಮ್ಮನ್ನ ಸಾಯಿಸ್ಬೇಕು ಅಂತಂದ್ರೆ ನದಿ ಹತ್ರ ಕರ್ಕೊಂಡು ಹೋಗಿ ಮೊಸಳೆಗೆ ಕಷ್ಟಪಡಿಸ್ಬೇಕಾ ಹೇಳಿ? ನನಗೆ ಚಿಟಿಕೆಯಲ್ಲಿ ಕೆಲ್ಸ. ನಿನ್ಗೆ ಕೈ ಮುಗಿತೇನೆ ಸೊಸೆ. ನಿನಗೆ ಬಂದ ಬ್ರಹ್ಮಾಂಡವಾದ ಐಡಿಯಾ ಏನು ಹೇಳಿ, ನಾನು ಸಹಿಸ್ತೀನಿ. ನಿಮ್ಮ ಮುದ್ದನ್ನ ನಾನೇಕೆ ಬೇಡ ಅಂತೀನಿ ಅತ್ತೆ, ಹೇಳ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಮಾವಯ್ಯ ಪ್ರಸಾದ್ ಗಂಡ ರಮೇಶ್ ಅಲ್ಲಿಗೆ ಬರುತ್ತಾರೆ. ಬನ್ನಿ ಬನ್ನಿ, ಸಮಯಕ್ಕೆ ಬಂದ್ರಿ. ನಮ್ಮ ಜಿಪುಣಿ ಸೊಸೆಗೆ ದಿಕ್ಕಿಲ್ಲದ ಒಂದು ಯೋಚನೆ ಬಂದಿದೆ ಅಂತೆ. ಅದನ್ನ ಕೇಳಿ ಧನ್ಯರಾಗೋಣ. ಅತ್ತೆ, ಅದು ದಿಕ್ಕಿಲ್ಲದ ಯೋಚನೆ ಅಲ್ಲ. ವರ್ಷದ ಕೊನೆಗೆ 2 ಲಕ್ಷ ರೂಪಾಯಿ ಬೀರುವಲ್ಲಿ ಭದ್ರವಾಗಿ ಇಟ್ಕೋಬಹುದು ಅಂತ ಹೇಳುವ ಐಡಿಯಾ. ಏನೇನೋ, ವರ್ಷಕ್ಕೆ 2 ಲಕ್ಷ ರೂಪಾಯಿನ ಬೀರುವಲ್ಲಿ ಭದ್ರವಾಗಿ ಇಟ್ಕೊಳ್ಳುವ ಐಡಿಯಾನ? ಆದ್ರೂ ಅಷ್ಟು ಖರ್ಚು ನಾವು ಎಲ್ಲಿ ಮಾಡ್ತಿದೀವಿ ಸೊಸೆ? ಒಂದು ಸಲನೇ ಇಡ್ತಾ ಇಲ್ಲತ್ತೆ. ತಿಂಗಳು ನಾವು ತಿನ್ನೋದಕ್ಕೆ ಮಾಡ್ತಾ ಇರುವ ಖರ್ಚೆಲ್ಲ ಸೇರಿದ್ರೆ 1 ವರ್ಷಕ್ಕೆ 2 ಲಕ್ಷ ಖರ್ಚಾಗುತ್ತೆ. ಸರಿ ಅಮ್ಮ ಸೊಸೆ, ಈಗ ನಿನಗೆ ಬಂದ ಐಡಿಯಾದಿಂದ ಆ ದುಡ್ಡನ್ನ ನಾವು ಬೀರುವಲ್ಲಿ ಎತ್ತಿಟ್ಕೋಬಹುದು ಅಂತ ಇದೆಯಲ್ಲ? ಹೌದು ಮಾವಯ್ಯ. ಹೇಳು ಸೊಸೆ, ಮತ್ತೆ ನಿನಗೆ ಬಂದ ಬ್ರಹ್ಮಾಂಡವಾದ ಐಡಿಯಾ ಏನೋ ಹೇಳು. ನಮಗೆ 10 ರಿಂದ 12ವರೆಗೂ ನೆಂಟ್ರಿದ್ದಾರೆ ಅಂತ ಅತ್ತೆ ಈಗಲೇ ಹೇಳಿದ್ರು ಮಾವಯ್ಯ. ನಿಮ್ಮ ಅತ್ತೆ ಹೇಳಿದ್ದು ನಿಜಾನೇ. ನಮಗೆ 12 ಜನದವರೆಗೂ ನೆಂಟ್ರಿದ್ದಾರೆ. ಅಂದ್ರೆ ಏನು ಮಾವಯ್ಯ? 1 ತಿಂಗಳು ಒಬ್ಬೊಬ್ಬರ ಮನೆಗೆ ಹೋಗೋಣ. ಆಗ ನಾವು ತಿಂಡಿಗಾಗಿ ಮಾಡುವ ಖರ್ಚು ಮಿಕ್ಕುತ್ತೆ. ಹೇಗಿದೆ ಮಾವಯ್ಯ ನನ್ನ ಉಪಾಯ? ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್, ಶಾರದಾ, ರಮೇಶ್ ಮೂವರು ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ. ಅನಾಮಿಕಾ ಅವರ ಮುಖವನ್ನು ನೋಡಿಕೊಳ್ಳದೆ, ಅತ್ತೆ, ನನಗೆ ಬಂದ ಐಡಿಯಾ ಹೇಗಿದೆ ಹೇಳಿಲ್ಲ? ನಿನ್ನ ಮುಖದ ಹಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋ ಮಾತು. ಯಾಕೆ ಅನಾಮಿಕಾ, ದಿನಕ್ಕೂ ನೀನಿಷ್ಟು ದಾರುಣವಾಗಿ ಆಲೋಚಿಸ್ತಾ ಇದೀಯಾ? ನಾನು ಹೇಳಿದ್ರಲ್ಲಿ ಅಂತ ದಾರುಣವಾಗದೆ ಏನಿದೆ ರೀ? ವರ್ಷಕ್ಕೆ 2 ಲಕ್ಷ ಮಿಕ್ಕಿದ್ರೆ ಏನಮ್ಮ, ಯಾರಾದ್ರೂ ನೆಂಟ್ರ ಮನೆಗೆ ಹೋಗಿ 1 ತಿಂಗಳದ ಹೊತ್ತು ಇರ್ತಾರ? ನಾವಿರೋಣ ಮಾವಯ್ಯ. ಅರ್ಧ ಗಂಟೆಯಲ್ಲಿ ನಮ್ಮ ಪ್ರಯಾಣ ಸಿದ್ಧವಾಗಿರಿ. ಏನೋ ಅರ್ಧ ಗಂಟೆಯಲ್ಲಿ ನಮ್ಮ ಪ್ರಯಾಣನ? ಹೌದು ಅತ್ತೆ. ಈಗ ಹೊರಟ್ರೆ ಮಧ್ಯಾಹ್ನ ತಿನ್ನುವ ಹೊತ್ತಿಗೆ ಹೋಗ್ತೀವಿ. ಈಗ ಹಾಕೊಂಡ ಬಟ್ಟೆನೆ ಸಾಕು. ಏನೇ ನೀನ್ ಹೇಳೋದು? ಈಗ ಹಾಕೊಂಡ ಬಟ್ಟೆನೆ ಸಾಕ? ಮತ್ತೆ ತಿಂಗಳು ಏನ್ ಹಾಕೊಳ್ಳೋಣ? ಅಬ್ಬಾ ಅತ್ತೆ, ಅಷ್ಟು ಮಾತ್ರ ಗೊತ್ತಿಲ್ವಾ? ಅದು ಕೂಡ ನಾನೇ ಹೇಳ್ಬೇಕಾ? ನಾವ್ ಹೋಗ್ತಾ ಇರೋದು ನೆಂಟ್ರ ಮನೆಗೆ. ಅವ್ರ ಬಟ್ಟೆ ಇರುತ್ತಲ್ಲ, ನಾವು ಹೆಂಗಸರು ಸೀರೆ ಉಟ್ಕೊಳ್ಳೋಣ. ಮಾವಯ್ಯ ಅವರು ಗಂಡಸರದ್ದು ಹಾಕೋತಾರೆ. ನಿನ್ನ ಜಿಪುಣ ತಲೆಗೆ ನಮಸ್ಕಾರ ಸೊಸೆ. ಅನಾಮಿಕಾ ನಾಚಿಕೆ ಪಡುತ್ತಾ, ಎಲ್ಲ ನಿಮ್ಮ ಅಭಿಮಾನ ಅತ್ತೆ. ನಿಮ್ಮ ಅತ್ತೆ ಸೊಸೆಯರ ಪ್ರೇಮ ಅಭಿಮಾನಗಳನ್ನ ನಾವು ನೋಡ್ಲಾರ್ದೆ ಹೋಗ್ತಾ ಇದ್ದೀವಿ. ಈಗ ಏನು, ಹಾಕೊಂಡ ಬಟ್ಟೆಯಿಂದ ಈಗ ಹೊರಟು ಹೋಗೋದೇನೆ ಅಲ್ವಾ? ಇನ್ನು ತಡ ಮಾಡೋದೇನಕ್ಕೆ? ಹೋಗೋಣ ಬನ್ನಿ. 1 ನಿಮಿಷ ಮಾವಯ್ಯ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ, ಪ್ರಸಾದರು ತಮ್ಮ ಜಿಪುಣಿ ಸೊಸೆ ಏನು ತಗೊಂಡ್ಬರ್ತಾಳೋ ಎಂದು ಅಯೋಮಯದಿಂದ ಮುಖ ನೋಡ್ಕೊತಾರೆ. ಅನಾಮಿಕಾ 4 ಖಾಲಿಯಾಗಿರುವ ಲಗೇಜ್ ಬ್ಯಾಗ್ಗಳನ್ನ ತರುತ್ತಾಳೆ. ಯಾರ್ಯಾರ ಖಾಲಿ ಲಗೇಜ್ ಬ್ಯಾಗ್ಗಳನ್ನ ಅವ್ರ ತಲೆ ಮೇಲೆ ಇಟ್ಕೊಂಡು ಹೊರಡೋಣ ಎಂದು ಹೇಳುತ್ತಲೇ ಅನಾಮಿಕಳ ಉಪಾಯ ಅರ್ಥ ಮಾಡಿಕೊಂಡು ಏನು ಮಾತನಾಡಲಿಲ್ಲ ಅವರು. ಅತ್ತೆ ಮಾವಂದಿರ ಲಗೇಜ್ ಬ್ಯಾಗ್ಗಳನ್ನ ಅವರ ನೆತ್ತಿ ಮೇಲೆ ಇಡ್ತಾಳೆ. ತನ್ನ ಲಗೇಜ್ ಬ್ಯಾಗ್ ಅನ್ನು ಮಾತ್ರ ಗಂಡ ರಮೇಶ್ ನೆತ್ತಿ ಮೇಲೆ ಇಡ್ತಾಳೆ. ಇನ್ನು ಕಾಡಿನ ಮಾರ್ಗದಿಂದ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಶಾರದ ಕೋಪದಿಂದ, ನಿನ್ನ ಜಿಪುಣಿ ಬುದ್ಧಿಗೆ ಬೆಂಕಿ ಹಾಕ. ನಮ್ಮ ಹೆಂಗಸರಿಗೆ ಹೇಗೂ ಫ್ರೀ ಬಸ್ ಇದೆಯಲ್ಲ, 2 ಗಂಡಸರಿಗೆ ಟಿಕೆಟ್ ತಗೊಂಡ್ರೆ 20 ರೂಪಾಯಿ ಆಗುತ್ತೆ. ಅದು ಕೂಡ ಖರ್ಚು ಮಾಡದೆ ಹೀಗೆ ಕಾಡಿನ ದಾರಿಲಿ ನಡೆಸೋದು ಏನು ಚೆನ್ನಾಗಿಲ್ಲಮ್ಮ. ನಡೆಯೋದು ಒಳ್ಳೇದೇ ಅತ್ತೆ, ನಡೀರಿ ನಡೀರಿ. ನೀವು ಖಚಿತವಾಗಿ 100 ದಾಟ್ತೀರಾ ಎಂದು ಹುಷಾರಾಗಿ ಅನಾಮಿಕಾ ನಡೆಯುತ್ತಾ ಇರ್ತಾಳೆ.
ಲಗೇಜ್ ಬ್ಯಾಗ್ಗಳನ್ನು ಹೊತ್ತುಕೊಂಡು ಶಾರದಾ ಪ್ರಸಾದ್ ರಮೇಶರು ನೀರಸವಾಗಿ ನಡೆಯುತ್ತಾ ಇರ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. ಏನೋ ಒಂದು ರೀತಿಯಿಂದ ಬಹು ದೂರವಾದ ನೆಂಟರಾದ ಅಪರ್ಣಳ ಮನೆಗೆ ಬರುತ್ತಾರೆ ಅವರೆಲ್ಲರೂ. ಆಗಲೇ ಅಪರ್ಣ ತನ್ನ ಗಂಡ ಮೋಹನ್ ತಿನ್ನೋದಕ್ಕಾಗಿ ಕೂತಿರ್ತಾರೆ. ಅನಾಮಿಕಾ ಬಾಗಿಲು ತಟ್ಟುತ್ತಾಳೆ. ಸರಿಯಾಗಿ ತಿನ್ನೋವಾಗ ಬರ್ತಾರೆ. ಯಾವ ಕೆಲಸ ಇರಲ್ಲ, ಏನೂ ಇರೋದಿಲ್ಲ. ನೋಡ್ತೀನಿ ರೀ ಎಂದು ಅಪರ್ಣ ಸ್ವಲ್ಪ ಕೋಪದಿಂದ ಕಿಟಕಿ ತೆಗೆದು ನೋಡುತ್ತಾಳೆ. ಜಿಪುಣಿ ಅನಾಮಿಕಳ ಕುಟುಂಬ ಕಾಣಿಸುತ್ತೆ ಅಪರ್ಣಂಗೆ. ಬೆಚ್ಚಿ ಬಿದ್ದು ಕಿಟಕಿ ಹಾಕಿ ತಕ್ಷಣ ಗಂಡನ ಹತ್ರ ಬರ್ತಾಳೆ. ಆ ಜಿಪುಣಿ ಅನಾಮಿಕಾ ಕುಟುಂಬದ ಜೊತೆ ಸಹ ಬಂದಿದ್ದಾಳೆ ರೀ. ನೀನ್ ಹೇಳೋದು ನಿಜನಾ ಅಪರ್ಣ? ನಿಜ ರೀ, ಲಗೇಜ್ ಬ್ಯಾಗ್ ಜೊತೆ ಬಂದಿದ್ದಾರೆ. ಅವರ ನಡವಳಿಕೆ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ವಾರವಾದ್ರೂ ಇರೋ ಹಾಗಿದ್ದಾರೆ. ಅಮ್ಮೋ, ಒಂದು ವಾರನ? ಮೊದಲೇ ಅವರು ಹಸುವೆಂದಿರುವ ಹುಲಿ ಹಾಗೆ ಅಪರ್ಣ. ಕೊಬ್ಬಿದ ಜಿಂಕೆ ಮರಿ ಸಿಕ್ಕದ ಹಾಗೆ ನಾವು ಅವರಿಗೆ ಸಿಕ್ಕಿದ್ರೆ ಅವರು ಅದು ಬೇಕು ಇದು ಬೇಕು ಅಂತ ನಮ್ಮ ದುಡ್ಡಿನ ಪೆಟ್ಟಿಗೆಗೆ ಕನ್ನ ಹಾಕ್ತಾರೆ. ನಾವು ಕೂಡ ಪೆಟ್ಟಿಗೆ ಇಟ್ಕೊಂಡು ಊರಿಗೆ ಹೋಗುವ ಹಾಗೆ ಮಾಡೋಣ, ಆಗ ಅವರು ಇನ್ನೊಬ್ರು ಮನೆಗೆ ಹೋಗ್ತಾರೆ ಎಂದು ಇಬ್ಬರು ಮಾತನಾಡಿಕೊಂಡು ಇಬ್ಬರು ಪೆಟ್ಟಿಗೆ ಹಿಡ್ಕೊಂಡು ಆಗ್ಲೇ ಹೊರಗೆ ಬರ್ತಾರೆ. ಜಿಪುಣಿ ಅನಾಮಿಕಳ ಕುಟುಂಬವನ್ನು ನೋಡ್ತಾರೆ. ಅಯ್ಯೋ ಅನಾಮಿಕಾ, ಲಗೇಜ್ ಜೊತೆ ಬಂದ ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ವಾರವಾದ್ರೂ ಇರೋ ಹಾಗೆ ಇರ್ತೀರಾ ಅಂತ ಅರ್ಥವಾಯ್ತು. ವಾರ ಅಲ್ಲ, ಒಂದು ತಿಂಗಳಿರ್ಬೇಕು ಅಂತ ಬಂದಿದ್ದೀವಿ ಚಿಕ್ಕಮ್ಮ. ಅಯ್ಯೋ, ನಾವ್ ಈಗ್ಲೇ ಬೇರೆ ಊರಿಗೆ ಹೊರಡ್ತಾ ಇದ್ದೀವಿ. ನೀವು ದೇವಕಿ ದೊಡ್ಡಮ್ಮನ ಹತ್ರ ಹೋಗಿ. ನಿಮಗೆ ಗೊತ್ತಲ್ವಾ, ದೇವಕಿ ದೊಡ್ಡಮ್ಮಳ ಮನಸ್ಸು ತುಂಬಾ ಒಳ್ಳೇದು ಎಂದು ಹೇಳುತ್ತಾಳೆ. ಆಗ ಅನಾಮಿಕಾ ತನ್ನಲ್ಲಿ ತಾನು, ಕಳ್ಳ ಮುಖದವಳು ನಮ್ಮನ್ನ ಕಿಟಕಿಯಿಂದ ನೋಡಿ ಊರಿಗೆ ಹೋಗುವ ಡ್ರಾಮಾ ಆಡ್ತಾ ಇದ್ದಾಳೆ. ನಾನ್ ಸುಮ್ನಿರ್ತೇನ, ಖರ್ಚು ಮಾಡಿಸಿಕೊಳ್ಳದೆ ಬಿಡ್ತೀನ ಎಂದು ಮನಸ್ಸಲ್ಲಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ. ಹಾಗಂದ್ರೆ ಹೇಗೆ ಚಿಕ್ಕಮ್ಮ? ನಾವೆಲ್ಲರೂ 10,000 ಸಂಪಾದಿಸಿಕೊಂಡು ಕೆಲಸ ಬಿಟ್ಟು ನಿಮ್ ಹತ್ರಕ್ಕೆ ಬಂದ್ರೆ ನೀವು ಊರಿಗೆ ಹೋಗೋದು ಏನೂ ಚೆನ್ನಾಗಿಲ್ಲ ಎಂದು ಹೇಳಿದ ಸೊಸೆ ಅನಾಮಿಕಳನ್ನು ಅತ್ತೆ ಶಾರದಾ ಆಶ್ಚರ್ಯದಿಂದ ನೋಡುತ್ತಾ ತಾನು ಹೀಗಂದ್ಕೋತಾಳೆ. ಅಮ್ಮೋ, ಇದು 10,000ಕ್ಕೆ ಟೆಂಡರ್ ಹಾಕಿದಾಳೆ, ಕೊಡೋ ತನಕ ಬಿಡಲ್ವಲ್ಲ ಅಂತ ಅಂದುಕೊಳ್ಳುತ್ತಾಳೆ. ಅಪರ್ಣ ದಂಪತಿಗಳು ಪೆಚ್ಚಾಗಿ ಮುಖ ನೋಡ್ಕೋತಾರೆ. ಅಯ್ಯೋ, ಹೋಗ್ಬೇಕು ಅಂತ ನಮಗೂ ಕೂಡ ಇಲ್ಲ, ಆದ್ರೆ ಹೋಗಬೇಕಾಗಿ ಬಂದಿದೆ ಅನಾಮಿಕಾ. ನೀವ್ ಹೋಗಿ ಚಿಕ್ಕಮ್ಮ, ಹೇಗೂ ನಾವು ಬಂದಿದೀವಲ್ಲ, ಮನೇಲಿರೋ ಸಾಮಾನು ಉಪಯೋಗಿಸಿ ಮನೇನ ಬಹಳ ಭದ್ರವಾಗಿ ನೋಡ್ಕೋತೀವಿ ಎಂದು ಅನಾಮಿಕಾ ಹೇಳುತ್ತಲೇ ಅಪರ್ಣಂಗೆ ಕೋಪ ಬರುತ್ತೆ. ತನ್ನಲ್ಲಿ ತಾನು, ಜಿಡ್ಡು ಮುಖದವಳೆ, ಇಂತಹ ಡೈಲಾಗ್ ಒಂದು ಹಾಕ್ತಿ ಅಂತ ಗೊತ್ತಿದ್ದೆ, ನಮ್ಮ ಜಾಗೃತಿಲಿ ನಾವಿದ್ದೀವಿ, ಇದರ ಜಿಪುಣಿ ರೋಗನ ನಾನ್ ಗುಣ ಮಾಡಿಸ್ತೀನಿ ಎಂದು ಮನಸ್ಸಲ್ಲಿ ಅಂದುಕೊಂಡು ಮೇಲಕ್ಕೆ ಅನಾಮಿಕಳ ಹತ್ರ ಹೀಗಂತಾಳೆ. ಈ ದಿನ ನಾವು ಹೋಗೋದು ನಮ್ಗೆ ಮೊದಲೇ ಗೊತ್ತಿತ್ತು, ಆದ್ರಿಂದ ಮನೆ ಸಾಮಾನೆಲ್ಲ ಅಷ್ಟೊಂದು ಇಲ್ಲ ಅನಾಮಿಕಾ, ಎಲ್ಲ ಖಾಲಿಯಾಗಿದೆ, ಬೇಕು ಅಂದ್ರೆ ನೋಡು ಬಾ ಎಂದು ಅನಾಮಿಕಳ ಕುಟುಂಬವನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ನಿಜವಾಗಿ ಮನೆಯೆಲ್ಲ ಖಾಲಿಯಾಗಿರುತ್ತದೆ. ಕೂತ್ಕೊಳ್ಳೋಕೆ ಕುರ್ಚಿಗಳಿಲ್ಲ, ಟಿವಿ ಇಲ್ಲ, ಫ್ಯಾನ್ ಫ್ರಿಡ್ಜ್ ಮಾತ್ರವೇ ಕಾಣಿಸುತ್ತೆ. ಫ್ಯಾನ್ ಹಾಕು ಚಿಕ್ಕಮ್ಮ. ಅಯ್ಯೋ ಅನಾಮಿಕಾ, ಕರೆಂಟ್ ಬಿಲ್ಲು 3,000 ಕಟ್ಟಬೇಕಾಗಿದೆ. ಕಟ್ಟು ಮಾಡಿದ್ದಾರಮ್ಮ. ದೀಪ ಬಿಟ್ಕೊಂಡು ಹಾಗೆ ಕಾಲ ಕಳೀತಾ ಇದ್ದೀವಿ ತಾಯಿ. ಹೇಗೂ ನೀವು 1 ತಿಂಗಳು ಇರೋದಕ್ಕೆ ಬಂದಿದ್ದೀರಾ, ಆದ್ರಿಂದ 3,000 ಕಟ್ಬಿಡಿ ಅಮ್ಮ, ನಮ್ಗೆ ಕರೆಂಟ್ ಬರುತ್ತೆ, ಆಗ ಫ್ರಿಡ್ಜ್ ಫ್ಯಾನ್ ಉಪಯೋಗಿಸಬಹುದು. ಏನಂತೀಯ ಅನಾಮಿಕಾ ಎಂದು ಅಪರ್ಣ ಕೇಳುತ್ತಾಳೆ. ಆಗ ಅನಾಮಿಕಾ ತನ್ನಲ್ಲಿ ತಾನು, ಅಮ್ಮ, ಈ ಅಪರ್ಣ ಚಿಕ್ಕಮ್ಮ ನನ್ನ ಜಿಪುಣಿ ಬುದ್ಧಿವಂತಿಕೆನ ಒಡೆಯೋ ಹಾಗಿದ್ದಾಳೆ. 3,000 ಅಂದ್ರೆ ಮಾಮೂಲಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಪರ್ಣ ಸೇರ್ಕೊಂಡು, ಅನಾಮಿಕಾ, ಸಾಮಾನು ಖಾಲಿಯಾಗಿದೆ ಅಂತ ಹೇಳಿದ್ರೆ ನೀನ್ ನಂಬಿಲ್ವಲ್ಲ, ಕಿಚನ್ ಒಳಗೆ ಬಾ ಅಮ್ಮ, ನೀನೇ ನೋಡುವಂತೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಕಿಚನ್ ಒಳಗೆ ಬರ್ತಾಳೆ. ಖಾಲಿಯಾಗಿರುವ ಬೇಳೆ ಸಾಮಾನುಗಳೆಲ್ಲ ಕಾಣಿಸುತ್ತೆ. ಅನಾಮಿಕಂಗೆ ಭಯ ಹಿಡಿಯುತ್ತೆ. ನೀನ್ ಹೇಳಿದ್ದು ನಿಜಾನೇ ಚಿಕ್ಕಮ್ಮ, ಡಬ್ಬವೆಲ್ಲ ಖಾಲಿಯಾಗಿದೆ. ಅನಾಮಿಕಾ, 1 ತಿಂಗಳಿರ್ಬೇಕು ಅಂತ ನೀವ್ ಅಂದ್ಕೊಂಡ ಹಾಗೆ ಬೀಗದ ಕೀ ಕೊಟ್ಟು ನಾವು ಊರಿಗೆ ಹೋಗ್ತೀವಿ, ಕರೆಂಟ್ ಬಿಲ್ ಕಟ್ಬಿಡಿ, ಮನೆ ಸಾಮಾನು ಕೂಡ ತಂದ್ಬಿಡಿ. ಹೇಳೋದು ಮರ್ತದೆ, ಗ್ಯಾಸ್ ಕೂಡ ಆಗಿ ಹೋಗಿದೆ ಎಂದು ಅಪರ್ಣ ಹೇಳ್ತಾ ಇದ್ರೆ ಅನಾಮಿಕಾ ದಿಗಿಲಿ ಮುಖ ಇಡುತ್ತಾಳೆ. ನಮ್ಗೆ ಸ್ವಲ್ಪ ದೂರದಲ್ಲಿ ಕಿರಾಣ ಅಂಗಡಿ ಇದೆ, ಅಲ್ಲಿ ಮಿನಿ ಗ್ಯಾಸ್ ಮಾರ್ತಾರೆ, 1 ತಗೊಳ್ಳಿ, ಸರಿ ಹೋಗುತ್ತೆ. ಆನಂದದಿಂದ ಇರಿ, ನಾನ್ ಬೇಡ ಅಂತ ಹೇಳ್ತಿಲ್ವಲ್ಲ ಎಂದು ಅಪರ್ಣ ಹೇಳುತ್ತಲೇ ಅನಾಮಿಕಾ ಲೆಕ್ಕ ಹಾಕಿಕೊಂಡು ತನ್ನಲ್ಲಿ ತಾನು, ಇದೇನಿದು, ಅಪರ್ಣ ಚಿಕ್ಕಮ್ಮ ನಂಗೆ ಶಾಕ್ ಕೊಟ್ಲು. ನೆಂಟ್ರ ಮನೇಲಿದ್ದು ತಿಂಗಳ ಖರ್ಚನ್ನ ಉಳಿತಾಯ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಲ್ಲಿ ಇನ್ನೂ ಹೆಚ್ಚು ಖರ್ಚು ಮಾಡ್ಬೇಕಾಗಿ ಬಂತು. ಅಷ್ಟು ಖರ್ಚು ಭರಿಸೋದು ನನ್ನಿಂದ ಆಗಲ್ಲಪ್ಪ. ಇನ್ಮೇಲಿಂದ ದೇವಕ್ಕೆ ದೊಡ್ಡಮ್ಮನ ಮನೆಗೆ ಹೋಗೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾಳೆ. ಆಗ ಅಪರ್ಣ ಸೇರ್ಕೊಂಡು, ಸರಿ ಅನಾಮಿಕಾ, ಇನ್ನು ನಾವು ಹೋಗ್ತೀವಿ, ಜಾಗ್ರತೆಯಾಗಿರಿ ಎಂದು ಹೇಳುತ್ತಾಳೆ. ನಾವು ಕೂಡ ಹೋಗ್ತಾ ಇದೀವಿ ಚಿಕ್ಕಮ್ಮ, ನೀವಿಲ್ದಾಗ ನಾವು ಮಾತ್ರ ಇದ್ದು ಏನ್ ಮಾಡ್ತೀವಿ ಹೇಳಿ, ಏನ್ ಚೆನ್ನಾಗಿರುತ್ತೆ ಹಾಗೆ. ನೀವು ಊರಿಗೆ ಹೋಗಿ, ನಾವು ದೇವಕಿ ದೊಡ್ಡಮ್ಮನ ಮನೆಗೆ ಹೋಗ್ತೀವಿ, ಅಲ್ಲಿ ಇರ್ತೀವಿ ಬಿಡಿ, ನೀವು ತಿರುಗಿ ಬಂದ ಮೇಲೆ ಫೋನ್ ಮಾಡಿ. ಹಾಗೆ ಅನಾಮಿಕಾ, ನಾವು ತಿರುಗಿ ಬಂದ ಮೇಲೆ ಫೋನ್ ಮಾಡ್ತೀವಿ, ಆಗ ಬನ್ನಿ. ಈಗ ಮಾತ್ರ ದೇವಕಿ ದೊಡ್ಡಮ್ಮನ ಹತ್ರ ಹೋಗಿ
ಎಂದು ಅಪರ್ಣ ಕೊಟ್ಟ ಶಾಕ್ಗೆ ಅನಾಮಿಕಾ ಮೈಂಡ್ ಬ್ಲಾಕ್ ಆಯ್ತು. ಇನ್ನು ಮಾಡೋದಕ್ಕೇನು ಇಲ್ಲದೆ, ಅತ್ತೆ ಮಾವಯ್ಯ ಏನಂದ್ರೆ ನಾವು ದೇವಕಿ ದೊಡ್ಡಮ್ಮನ ಮನೆಗೆ ಹೋಗೋಣ ಬನ್ನಿ ಎಂದು ಅಪರ್ಣಳ ಮನೆಯಿಂದ ಜಿಪುಣಿ ಸೊಸೆ ಕುಟುಂಬ ಹೊರಡುತ್ತದೆ. ನಮ್ಮ ಜಿಪುಣಿ ಸೊಸೆ ಬುದ್ಧಿ ಖರಿಯಾಗಾಯ್ತು. ದೇವಕಿ ದೊಡ್ಡಮ್ಮ ಕೂಡ ಏನೋ ಒಂದು ರೀತಿಯಿಂದ ಬುದ್ಧಿ ಹೇಳ್ತಾಳೆ, ಆಗ ಮನೆ ದಾರಿ ಹಿಡಿತಾಳೆ ಇವಳು ಎಂದು ಶಾರದಾ ಸಂತೋಷ ಪಡುತ್ತಾಳೆ. ಆ ಊರಿನಲ್ಲಿ ಶಾರದಾ ಅವರು ಇರುತ್ತಾ ಇರೋದು ಒಂದು ಚಿಕ್ಕ ಮಹಡಿಯ ಮನೆ, ಒಂದು ಅಡಿಗೆ ಮನೆ, 2 ಮಲಗುವ ಮನೆ, ಹೊಂದಿಕೊಂಡು ಹೋಗುವಂತಿರುವ ಹಾಲು, ಸುತ್ತಲೂ ಸ್ವಲ್ಪ ಖಾಲಿ ಸ್ಥಳ. ಇನ್ನು ಶಾರದಾ, ತನ್ನ ಗಂಡ ಪ್ರಸಾದ್, ಮಗ ರಮೇಶ್, 3 ವ್ಯವಸಾಯ ಕೂಲಿಗಳು. ಯಾರು ಯಾವ ಕೆಲಸಕ್ಕೆ ಕರೆದರೂ ಹೋಗುವುದು, ಅವರು ಕೊಟ್ಟ ಕೂಲಿ ದುಡ್ಡಿನಿಂದ ಬದುಕುವುದನ್ನು ಕಲ್ತ್ಕೋತಾ ಇರೋರು. ಒಂದು ದಿನ ಅನಾಮಿಕಾ ಶಾರದಾ ಅವರ ಮನೆಗೆ ಬಂದು ಬಾಗಿಲಲ್ಲಿ ನಿಲ್ಲುತ್ತಾಳೆ. ಆಗ ಇನ್ನು ಅನಾಮಿಕಾ ಶಾರದಾಳ ಮನೆಯ ಸೊಸೆಯಾಗಿರಲಿಲ್ಲ. ಅನಾಮಿಕಾ ರಮೇಶರಿಗೆ ಮದುವೆ ಮಾತಾಗಿ 1 ವಾರ ಕಳೆದಿರುತ್ತದೆ. ಮನೇಲಿ ಯಾರಾದ್ರೂ ಇದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಮನೆಯೊಳಗಿಂದ ಪ್ರಸಾದ್ ಬರುತ್ತಾನೆ. ಬಾಗಿಲಲ್ಲಿ ನಿಂತ ಅನಾಮಿಕಳನ್ನು ನೋಡುತ್ತಾನೆ. ತತ್ತರಿಸುತ್ತಾ, ಶಾರದಾ ಶಾರದಾ ಒಂದ್ಸಲ ಹೊರಗ್ ಬಾ, ಆ ಹುಡುಗಿ ಬಂದಿದ್ದಾಳೆ, ಒಂದ್ಸಲ ನೀನು ಹೊರಗ್ ಬಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಯಾವ ಹುಡುಗಿರಿ ಎಂದು ಶಾರದಾ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ. ಬಾಗಿಲಲ್ಲಿ ನಗುತ್ತಾ ನಿಂತ ಅನಾಮಿಕಾ ಕಾಣಿಸುತ್ತಾಳೆ. ಅರೆ ಭಾವಿ ಸೊಸೆನ, ಬಾಮ ಬಾ, ಬಂದು ಜಗಲಿ ಮೇಲೆ ಕುತ್ಕೋ, ಬಾಮ ಬಂದು ಕೂತ್ಕೋ. ಅನಾಮಿಕಾ ಶಾರದಾಳ ಜಗಲಿ ಮೇಲೆ ಕುತ್ಕೋತಾಳೆ. ಒಬ್ಳೆ ಬಂದಿಯಮ್ಮ ಭಾವಿ ಸೊಸೆ? ಹೌದು ರೀ. ಈಗ ಹೇಳಮ್ಮ, ಏನು ವಿಷಯ, ಇಷ್ಟು ದೂರ ಏನಕ್ಕೆ ಬಂದಿದ್ಯಾ? ಆಗ ಅನಾಮಿಕಾ ತನ್ನ ಬರುವಿಗೆ ಕಾರಣವೇನೋ ವಿವರವಾಗಿ ಹೇಳುತ್ತಾಳೆ. ಆ ದುಃಖವನ್ನು ಶಾರದಾ ದಂಪತಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡಮ್ಮ, ಒಪ್ಪಿಕೊಂಡ ವರದಕ್ಷಿಣೆ ದುಡ್ಡು ಕೊಟ್ರು ಕೊಡದೇ ಇದ್ರು ನೀನೇ ನಮ್ಮನೆ ಸೊಸೆ, ನೀನು ಧೈರ್ಯವಾಗಿರು, ದುಡ್ಡು ನಮಗೆ ಮುಖ್ಯವಲ್ಲ, ನೀನು ಮುಖ್ಯ. ಅದಲ್ಲ ರೀ. ನೀನೇನು ಹೇಳ್ಬೇಡಮ್ಮ ತಾಯಿ, ಎಲ್ಲ ನಾವು ದೊಡ್ಡವರು ಮಾತಾಡ್ಕೋತೀವಲ್ಲ, ನೀನು ಸೊಸೆಯಾಗಿ ನಮ್ಮನೆಗೆ ಕಾಲಿಡೋದೇ ನಮಗ್ ಮುಖ್ಯ. ಅಂದುಕೊಂಡ ಸಮಯಕ್ಕೆ ಮದುವೆ ನಡೆಯುತ್ತೆ, ನೀನು ಜಾಗೃತಿಯಾಗಿ ಮನೆಗೆ ಹೋಗು. ಸರಿ ಮಾವಯ್ಯ, ನಾನು ಮನೆಗೆ ಹೋದ ಮೇಲೆ ಫೋನ್ ಮಾಡ್ತೀನಿ. ನಾನು ಇಲ್ಲಿಗೆ ಬಂದ ವಿಷಯ, ನಿಮ್ ಜೊತೆ ಮಾತನಾಡಿದ ವಿಷಯ ಯಾವುದು ನಿಮ್ಮ ಅಮ್ಮನವ್ರಿಗೆ ಹೇಳಲ್ಲಮ್ಮ ಸೊಸೆ, ನೀನು ಹೋಗು, ನೀನೇ ನಮ್ಮನೆ ಸೊಸೆ, ನೀನು ಜಾಗೃತಿಯಾಗಿ ಹೋಗು. ಅನಾಮಿಕಾ ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಮೇಶ್, ಪ್ರಸಾದ್ ಪ್ರತಿದಿನ ಬೆಳಗು ಹರಿಯುವ ಮೊದಲೇ ಕೂಲಿ ಕೆಲಸಕ್ಕೆ ಹೋಗುತ್ತಾ ಇರುತ್ತಾರೆ. ಬಿಸಿಲಾದರೂ ಮಳೆಯಾದರೂ ಕೆಲಸ ನಿಲ್ಲುವುದಿಲ್ಲ. ಕೈಗಳು ಮುರಿದು ಹೋಗುವಷ್ಟು ಕೆಲಸ ಮಾಡಿದರೂ ತಿಂಗಳ ಕೊನೆಗೆ ಬರುವ ದುಡ್ಡು ಮಾತ್ರ ಮನೆ ಖರ್ಚಿಗೆ ಸರಿ ಹೋಗುತ್ತಾ ಇರಲಿಲ್ಲ. 1 ವಾರದ ನಂತರ ಗುಡಿಯ ಹತ್ತಿರ ಈ ಕಡೆ ರಮೇಶನ ತಾಯಿ ತಂದೆ, ಆ ಕಡೆ ಅನಾಮಿಕಾ ಅಮ್ಮ ಅಪ್ಪರು ಸೇರಿ ಇದ್ದುದರಲ್ಲಿಯೇ ಮದುವೆ ಮಾಡುತ್ತಾರೆ. 10 ಜನಕ್ಕೆ ಊಟವಿಡುತ್ತಾರೆ. ಸೊಸೆಯಾಗಿ ಅನಾಮಿಕಾ ಶಾರದಾ ಅವರ ಮನೆಗೆ ಕಾಲಿಡುತ್ತಾಳೆ. 2-3 ದಿನದಲ್ಲಿಯೇ ಆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಒಂದು ದಿನ ರಾತ್ರಿ ತನ್ನ ಗಂಡ ರಮೇಶನ ಹತ್ರ, ಏನು ಅಂದ್ರೆ ಹೇಳು ಅನಾಮಿಕಾ, ಮನೆ ಕೆಲಸ ಅಡುಗೆ ಕೆಲಸ ಬೆಳಿಗ್ಗೆನೆ ಬೇಗ ಆಗಿ ಆಗುತ್ತೆ, ಹಗಲೆಲ್ಲ ನಾನು ಮನೆ ಹತ್ರನೇ ಇದ್ದು ಏನು ಮಾಡ್ತೀನಿ ಹೇಳಿ? ನಾನು ಕೂಡ ಕೂಲಿ ಕೆಲಸಕ್ಕೆ ಬರ್ತೀನಿ, ನಿಮ್ಮ ಸಂಪಾದನೆ ಮನೆ ಖರ್ಚಿಗೆ ಹೋದ್ರು ನನ್ನ ಸಂಪಾದನೆ ಉಳಿತಾಯ ಮಾಡ್ತೀವಲ್ಲ ರೀ. ನೀನು ಹೊಸ ಸೊಸೆ ಅಲ್ವಾ ಅನಾಮಿಕಾ, ಅಮ್ಮ ಅವರು ಒಪ್ಕೋತಾರೋ ಇಲ್ವೋ? ಅತ್ತೆಯವರನ್ನ ನಾನು ಒಪ್ಪಿಸ್ತೀನಿ ರೀ. ನಾನು ಕೂಲಿ ಕೆಲಸಕ್ಕೆ ಹೋಗೋದು ನಿಮ್ಗೆ ಇಷ್ಟನೇ ಅಲ್ವಾ? ಇಷ್ಟನೇ ಅನು, ಚೆನ್ನಾಗಿರುವಾಗಲೇ ಒಂದಿಷ್ಟು ದುಡ್ಡು ಉಳಿತಾಯ ಮಾಡಿಡೋದು ಒಳ್ಳೇದಲ್ವಾ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಸಂತೋಷವಾಗುತ್ತದೆ. ಇನ್ನು ಮಾರನೇ ದಿನ, ಅತ್ತೆ ಮಾವಯ್ಯ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂದ್ಕೋತಾ ಇದ್ದೀನಿ. ನೀನು ಮಾತಾಡ್ಬೇಕು ಅನ್ನುವ ವಿಷಯದ ಬಗ್ಗೆ ನನಗೆ ಮಗ ಹೇಳಿದ್ದನಮ್ಮ. ಮತ್ತೆ ಏನಂತೀರತ್ತೆ, ಕೂಲಿ ಕೆಲ್ಸಕ್ಕೆ ಈ ದಿನದಿಂದ ಹೋಗುವಂತೀರಾ, ಇಲ್ಲ ಅಂದ್ರೆ ನಾಳೆಯಿಂದ ಹೋಗುವಂತೀರಾ? ಯಾವ ದಿನದಿಂದಾದ್ರೂ ನೀನು ಕೂಲಿ ಕೆಲ್ಸಕ್ಕೆ ಹೋಗಲ್ಲಮ್ಮ ಸೊಸೆ, ಹೊಸ ಸೊಸೆ ಮನೆ ಹತ್ರ ಇರು. ನಿನ್ನ ಕೂಲಿ ಕೆಲ್ಸಕ್ಕೆ ಯಾವಾಗ ಕಳಿಸ್ಬೇಕು ಅಂತ ನನಗೆ ಗೊತ್ತಲ್ಲ, ಆ ಸಮಯ ಬಂದಾಗ ನಾನೇ ನಿನ್ನನ್ನ ಖಚಿತವಾಗಿ ಕೂಲಿ ಕೆಲ್ಸಕ್ಕೆ ಕಳಿಸ್ತೀನಿ, ಸರಿನಾ? ಹಾಗಲ್ಲ ಅತ್ತೆ, ಒಂದ್ಸಲ ನನ್ ಮಾತು ಕೇಳಿ. ಈಗಲೇ ಕೂಲಿ ಕೆಲ್ಸಕ್ಕೆ ಬೇಡಮ್ಮ ಸೊಸೆ, ನಾವು 3 ಮಾಡ್ತಾ ಇದ್ದೀವಲ್ಲ ಮನೆ ಹತ್ರನೇ ಇದ್ದು, ವೇಳೆಗೆ ಸ್ವಲ್ಪ ಅಡಿಗೆ ಮಾಡಿ ಹಾಕಮ್ಮ ಸಾಕು, ಕೂಲಿ ಕೆಲ್ಸಕ್ಕೆ ಏನಕ್ಕೆ ಹೇಳು? ಮಾವಯ್ಯ, ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಎಂದು ಅನಾಮಿಕಾ ಎಷ್ಟು ಹೇಳಿದರೂ ಎಷ್ಟಾಗಿ ಬೇಡಿಕೊಂಡರೂ ಶಾರದಾ ದಂಪತಿಗಳು ಒಪ್ಪಿಕೊಳ್ಳಲಿಲ್ಲ. ಅವರು ಅನ್ನದ ಡಬ್ಬವನ್ನು ತೆಗೆದುಕೊಂಡು ಕೂಲಿ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಮನೆ ಹತ್ರ ಇರುವ ಅನಾಮಿಕಾ, ಹೀಗಿರಬಾರ್ದು, ಏನಾದ್ರೂ ಮಾಡಬೇಕು, ಆದ್ರೆ ಏನ್ ಮಾಡ್ಬೇಕು? ತವರು ಮನೆಯ ಬಡತನದಿಂದ ನನ್ನ ಓದು ಮಧ್ಯದಲ್ಲೇ ನಿಂತು ಹೋಯ್ತು. ಹೊರಗೆ ಹೋಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ರು ಒಪ್ಕೊಂಡ್ರು, ಆದ್ರೆ ಅತ್ತೆ ಮಾವಯ್ಯ ಒಪ್ಕೊಂಡಿಲ್ಲ. ಮನೆ ಹತ್ರವೇ ಇದ್ದು ಯಾವ ಕೆಲಸ ಮಾಡಲಿಕ್ಕೆ ಬರುತ್ತಪ್ಪ ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ.
ಆಗಲೇ ಪಕ್ಕದ ಮನೆ ಕಮಲ ಮಹಡಿ ಮೇಲೆ ಇಟ್ಟ ಕುಂಡದಲ್ಲಿ ಬೆಳೆದ ಸೌತೆಕಾಯಿಯನ್ನು ನೋಡುತ್ತಾಳೆ. ಒಂದೇ ಸಲಕ್ಕೆ ಅನಾಮಿಕಳ ಕಣ್ಣಿನಲ್ಲಿ ಬೆಳಕು ಮಿಂಚುತ್ತದೆ. ನಮ್ಮ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಉಪಯೋಗಿಸಿದ್ರೆ ಎಂದು ತನ್ನ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ. ಆ ಆಲೋಚನೆ ಅನಾಮಿಕಗೆ ಆಸೆಯಾಗಿ ಬದಲಾಗುತ್ತೆ. ಆ ದಿನ ರಾತ್ರಿ ಮನೆಗೆ ಬಂದ ಅತ್ತೆ ಮಾವಂದಿರ ಹತ್ರ ಗಂಡ ರಮೇಶನ ಹತ್ರ ತನ್ನ ಆಲೋಚನೆ ಹೇಳುತ್ತಾಳೆ. ಓ ಹೊಸ ಸೊಸೆ, ನೀನ್ ಹೇಳೋದೇನೋ ನಮಗ್ ಅರ್ಥವಾಗ್ತಿಲ್ಲ. ಅತ್ತೆ, ನಮ್ಮ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಬಳ್ಳಿ ಗಿಡಗಳನ್ನು ಬೆಳೆಸೋಣ, ಮಹಡಿ ಮೇಲೆ ಕಳಿಸೋಣ. ಏನು ಬಳ್ಳಿ ಗಿಡಗಳ? ಹೌದು ಮಾವಯ್ಯ. ಸೋರೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಬೀನ್ಸು, ತೊಂಡೆಕಾಯಿ ಹೀಗೆ ಎಲ್ಲ ತರಕಾರಿ ಗಿಡಗಳಿರ್ತಲ್ಲ, ಅದನ್ನ ಖಾಲಿ ಜಾಗದಲ್ಲಿ ಇಟ್ಟು ಆ ಬಳ್ಳಿಗಳನ್ನ ನಮ್ಮ ಮಹಡಿ ಮೇಲೆ ಹರಡುವ ಹಾಗೆ ತಕ್ಕ ಏರ್ಪಾಟು ಮಾಡಿದ್ರೆ ಸಾಕು, ನಮಗೆ ತಾಜಾ ತಾಜಾ ತರಕಾರಿಗಳು ಬರುತ್ತೆ ಎಂದು ಹೇಳಿದ ಅನಾಮಿಕಳ ಮಾತನ್ನು ಕೇಳಿ ಆ ಮೂವರು ಆಶ್ಚರ್ಯ ಹೋಗುತ್ತಾರೆ. ಯಾಕೆ ಅಷ್ಟು ಆಶ್ಚರ್ಯ ಹೋಗ್ತಾ ಇದಿರತ್ತೆ? ನೀನ್ ಹೇಳೋದ್ ಸಾಧ್ಯ ಆಗುತ್ತೆ ಅಂತೀಯಮ್ಮ? ಹೌದು ಅತ್ತೆ. ನೋಡಮ್ಮ, ನೀನು ಅಂದುಕೊಂಡಷ್ಟು ಸುಲಭವಲ್ಲ ತಾಯಿ, ಇದು ಬಹಳ ಕಷ್ಟವಾಗುತ್ತೆ. ಮಾವಯ್ಯ, ನಾವು ಕಷ್ಟಪಡದೇ ಇದ್ರೆ ನಮ್ಮ ಪರಿಸ್ಥಿತಿ ಹೀಗೆ ಬದಲಾಗಲ್ಲ. ಸರಿಯಮ್ಮ ಸೊಸೆ, ನಿನ್ ಇಷ್ಟ. ಏನಂದ್ರೆ ನೀವೇನಂತೀರಾ? ಅಮ್ಮ ಅವರಿಬ್ರು ಒಪ್ಕೊಂಡಿದ್ದಾರಲ್ಲ ಅನಾಮಿಕಾ, ಇನ್ನು ನಾನೇನಂತೀನಿ? ಸರಿ ಅಂತೀನಿ ಎಂದು ಅವರು ಒಪ್ಪಿಕೊಂಡ ನಂತರ ಅವರಿಗೆ ಅನಾಮಿಕಾ ಇದ್ದುದರಲ್ಲೇ ತಾನು ಮಾಡಿದ ಗಮ್ಮನು ಅಡಿಗೆಯಿಂದ ಅನ್ನ ಹಾಕುತ್ತಾಳೆ. ಎಲ್ಲರೂ ತಿಂದು ಅವರವರ ರೂಮಲ್ಲಿ ಅವರು ಮಲಗುತ್ತಾರೆ. ಮಾರನೇ ದಿನದಿಂದ ಆ ಮನೆಯಲ್ಲಿ ಹೊಸ ಸೊಸೆಯ ಪ್ರಯಾಣ ಶುರುವಾಗುತ್ತದೆ. ಚಿಕ್ಕ ಚಿಕ್ಕ ಬೀಜಗಳನ್ನು ತೆಗೆದುಕೊಂಡು ಬಂದು ಮನೆಯ ಸುತ್ತಲೂ ನೆಲವನ್ನು ಉಳಿ ಬೀಜ ಹಾಕುತ್ತಾಳೆ. ಆ ನಂತರ ಗೊಬ್ಬರವನ್ನು ಹಾಕುತ್ತಾಳೆ. ಬಳ್ಳಿಗಳಿಗೆ ಆಸರವಾಗಿ ಕೋಲುಗಳನ್ನು ಕಟ್ಟುತ್ತಾಳೆ. ಮಹಡಿ ಮೇಲೆ ಬಳ್ಳಿಗಳು ಹಂಬುವ ಹಾಗೆ ಬಲೆಗಳನ್ನು ಕಟ್ಟುತ್ತಾಳೆ. ಅನಾಮಿಕಂಗೆ ಮೊದಲಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ ಕೆಲಸ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುವವರಿಗೆ ಊಟವನ್ನು ಕಟ್ಟಿಕೊಟ್ಟು ಮನೆ ಕೆಲಸಗಳನ್ನು ಮಾಡಿ ನಂತರ ಗಿಡಗಳಿಗೆ ನೀರು ಹಾಕುವುದು, ಕಳೆ ತೆಗೆಯುವುದು ಮಾಡ್ತಾ ಇರ್ತಾಳೆ. ಸುಸ್ತಾಗ್ತಾ ಅನ್ಸಲ್ವಾ ಸೊಸೆ? ಇಲ್ಲ ಅತ್ತೆ, ತುಂಬಾ ಆನಂದವಾಗಿದೆ. ಬೇಗದಲ್ಲಿಯೇ ನಮಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಆಸೆ ಕೂಡ ಬರ್ತಾ ಇದೆ. ನಾನು ಕೋರ್ಕೊಳ್ಳೋದು ಕೂಡ ಅದೇ ಸೊಸೆ. ನಿನ್ನ ಕಷ್ಟಕ್ಕೆ ತಕ್ಕ ಫಲ ಬರಬೇಕು, ನೀನು ಆನಂದದಿಂದ ಇರಬೇಕು, ಆಗ್ಲೇ ಅಲ್ವಮ್ಮ ನೀನು ಸಂತೋಷವಾಗಿರ್ತೀಯ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಕೆಲವು ವಾರಗಳ ನಂತರ ಚಿಕ್ಕ ಹಚ್ಚನೆಯ ಬಳ್ಳಿಗಳು ಬಳ್ಳಿಯಾಗಿ ಬೆಳೆದು ಮಹಡಿ ಮೇಲೆ ಹರಡುತ್ತದೆ. ಸ್ವಲ್ಪ ದಿನಕ್ಕೆ ಮೊದಲ ಹೂವು ಬರುತ್ತದೆ. ಆ ಹಳದಿ ಬಣ್ಣದ ಹೂವನ್ನು ನೋಡಿ ಅನಾಮಿಕ ಬಹಳ ಆನಂದ ಪಟ್ಟು ಕಣ್ಣೀರು ಹಾಕುತ್ತಾಳೆ. ತನ್ನವರನ್ನು ಕರೆದು ತಂದು ತೋರಿಸುತ್ತಾಳೆ. ಮೊದಲ ಸೋರೆಕಾಯಿ ಬೆಳೆದ ದಿನ ಆ ಮನೆಯಲ್ಲಿ ಚಿಕ್ಕ ಹಬ್ಬವೇ ನಡೆಯುತ್ತದೆ. ಆನಂದದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಆ ದಿನ ಮಾಡಿದ ಅಡಿಗೆಯಲ್ಲಿ ಒಂದು ಪ್ರತ್ಯೇಕ ರುಚಿ ಇರುತ್ತದೆ. ಅದು ಕೇವಲ ಅಡಿಗೆಯ ರುಚಿಯಲ್ಲ, ಕಷ್ಟ ಫಲಿಸಿದ ಆನಂದ. ಮೆಲ್ಲಗೆ ಹೀರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ ಬೆಳೀಲಿಕ್ಕೆ ಶುರುವಾಗುತ್ತದೆ. ಅಗತ್ಯಕ್ಕೂ ಹೆಚ್ಚಾಗಿ ಬಂದ ತರಕಾರಿಗಳನ್ನು ಅನಾಮಿಕಾ ಸಮೀಪದಲ್ಲಿರೋ ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರುತ್ತೀನಿ ಎಂದು ಶಾರದಂಗೆ ಹೇಳುತ್ತಾಳೆ. ಈ ತರಕಾರಿನ ಯಾರು ತಗೊಂತಾರಮ್ಮ ಈಗ? ಈ ತರಕಾರಿಗೆ ಏನಾಗಿದೆ ಅತ್ತೆ? ತಾಜಾವಾಗಿ ರಸಾಯನಗಳಿಲ್ಲದೆ ಬೆಳೆದಿದ್ದೀವಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ತರಕಾರಿಗಳು? ನೋಡ್ತಾ ಇದ್ರು ಮುದ್ದು ಬರೋ ಹಾಗಿದೆ. ಕೊಂಡ್ಕೊಂಡು ಅಡಿಗೆ ಮಾಡುವ ಹಾಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಗೊತ್ತಾ? ಸರಿ ಅಮ್ಮ ಸೊಸೆ, ನಿನ್ನ ಪ್ರಯತ್ನನ ನಾನು ಏನಕ್ಕೆ ಬೇಡ ಅಂತೀನಿ ಹೇಳು. ಹೋಗಿ ಮಾರ್ಕೊಂಡ್ ಬಾ. ಹಾಗೆ ಅಂದ್ರೆ ಚೆನ್ನಾಗಿದೆ ಎಂದು ಅನಾಮಿಕಾ ಆ ತರಕಾರಿಯನ್ನು ಮಾರಲಿಕ್ಕೆ ಹೋಗುತ್ತಾಳೆ. ಹಾಗೆ ದಿನ ದಿನಕ್ಕೂ ಅನಾಮಿಕಳ ತರಕಾರಿಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ಅಮ್ಮ, ನಿನ್ನ ಹತ್ರ ಬೆಳೆಯೋ ತರಕಾರಿ ಬಹಳ ರುಚಿಯಾಗಿರುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಇರೋರು ಹೇಳ್ತಾ ಇದ್ದಾರೆ. ಆ ಮಾತುಗಳು ಅನಾಮಿಕಂಗೆ ಹೆಚ್ಚಾಗಿ ಧೈರ್ಯ ತರುತ್ತದೆ. ಸ್ವಲ್ಪ ದಿನದಲ್ಲಿಯೇ ಮನೆಯ ಖರ್ಚಿಗೆ ಸ್ವಲ್ಪ ಉಪಶಮನ ಬರುತ್ತದೆ. ಮನೆಯಲ್ಲಿ ಹೊಸ ವಸ್ತುಗಳು, ಎಲ್ಲರಿಗೂ ಹೊಸ ಬಟ್ಟೆಗಳು ಬರುತ್ತದೆ. ಮಹಡಿ ಮೇಲೆ ಬೆಳೆದ ಹಚ್ಚನೆಯ ಬಳ್ಳಿಗಳು ಬರೀ ತರಕಾರಿಯನ್ನಷ್ಟೇ ಅಲ್ಲ, ಅವರ ಜೀವನಕ್ಕೆ ಬೆಳಕನ್ನು ಕೊಟ್ಟ ಆಶಾಕಿರಣಗಳು. ಸ್ವಲ್ಪ ಕಾಲಕ್ಕೆ ಅನಾಮಿಕಾ ಚಿಕ್ಕ ಸ್ಥಾಯಿನಲ್ಲಿ ಮತ್ತಷ್ಟು ಕುಂಡಿಗಳನ್ನು ಇಟ್ಟು ಟೊಮೊಟೊ, ಮೆಣಸಿನಕಾಯಿ ಕೂಡ ಬೆಳೆಸಲಿಕ್ಕೆ ಪ್ರಾರಂಭಿಸುತ್ತಾಳೆ. ಅಕ್ಕಪಕ್ಕದವರು ಕೂಡ ಅನಾಮಿಕಳ ಹತ್ರ ಕಲಿತುಕೊಂಡು ತಮ್ಮ ಮನೆಯಲ್ಲಿ ತರಕಾರಿ ಬೆಳೆಸಲಿಕ್ಕೆ ಶುರು ಮಾಡುತ್ತಾರೆ. ಹೀಗೆ ಒಂದು ಚಿಕ್ಕ ಆಲೋಚನೆ ಅವರ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ. ಆ ಚಿಕ್ಕ ಮನೆಯ ಮಹಡಿಯ ಮೇಲೆ ಈಗ ಹಚ್ಚನೆಯ ತೋಟವಿರುತ್ತದೆ. ಬೆಳಿಗ್ಗೆ ಸೂರ್ಯಕಾಂತಿ ಬಳ್ಳಿಗಳ ಮೇಲೆ ಬೀಳುತ್ತಾ ಇದ್ದರೆ ಅದೊಂದು ಅಂದವಾದ ಚಿತ್ರದ ಹಾಗೆ ಕಾಣಿಸುತ್ತದೆ. ಸೊಸೆ, ಒಂದು ಕಾಲದಲ್ಲಿ ದುಡ್ಡು ಸರಿ ಹೋಗದೆ ದುಃಖಪಟ್ಟ ನಮ್ಮ ಕುಟುಂಬ ಈಗ ಸಂತೋಷದಿಂದ, ಆತ್ಮ ಗೌರವದಿಂದ ಜೀವಿಸ್ತಾ ಇದೆ. ಇದೆಲ್ಲ ನಿನ್ನಿಂದನೇ ಅಮ್ಮ ಅಂತ ಮಾತನ್ಬಿಡಿಯತ್ತೆ. ಯಾವುದು ಒಬ್ಬರಿಂದಲೇ ಸಾಧ್ಯವಾಗುವುದಿಲ್ಲ. ನನ್ನ ಹಿಂದೆ ನೀವೆಲ್ಲ ಇದ್ದೀರಲ್ಲ, ಅದಕ್ಕೆ ಹೀಗೆ ಸಾಧ್ಯವಾಯ್ತು. ನಮ್ಮ ಕಷ್ಟಕ್ಕೆ ಫಲ ದೊರಕಿತು. ಈ ಕತೆ ನಮ್ಮ ಚಿಕ್ಕ ಕತೆ ಮಾತ್ರವೇ ಅಲ್ಲ, ಬುದ್ಧಿವಂತಿಕೆ, ಛಲ,
ನಮ್ಮ ಕುಟುಂಬದ ಐಕ್ಯತೆ ಸೇರಿದಾಗ ಎಂತಹ ದೊಡ್ಡ ಬದಲಾವಣೆ ಸಾಧ್ಯವಾಗುತ್ತೋ ಹೇಳುವ ಕತೆ. ಚಿಕ್ಕ ಬೀಜ ದೊಡ್ಡ ಬಳ್ಳಿಯ ಹಾಗೆ ಬೆಳೆದ ಹಾಗೆ ಒಂದು ಚಿಕ್ಕ ಆಲೋಚನೆ ದೊಡ್ಡ ಜೀವನದ ಬದಲಾವಣೆಗೆ ಕಾರಣವಾಯಿತು. ನಮ್ಮ ಸೊಸೆಯೇ ನಮ್ಮ ಅದೃಷ್ಟ ಎಂದು ಅನಾಮಿಕಳನ್ನು ಮತ್ತಷ್ಟು ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಆ ಹಚ್ಚನೆಯ ಮಹಡಿ ಅವರ ಕನಸಿಗೆ ನೀರನ್ನು ಹಾಕುವ ಗಿಡವಾಗಿ ಬದಲಾಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.